ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅವ್ರದ್ದು ಅಂತ ಹೇಳಿದ್ದಾರೆ. ತಾಕತ್ತಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ನವರು ನೋಟಿಸ್ ಕೊಟ್ಟು ಇದು ಅಮಾನತ್ ಮಾಡಲಿ ಅಂತಾರೆ. ಹೌದು, ಕುಮಾರಣ್ಣಂಗೆ ಭಾಳ ಹತಾಶ ಇದ್ದಾರೆ. ಅವರು ಒಂದೊಂದು ದಿನಕ್ಕೆ ಒಂದು ಸ್ಟ್ಯಾಂಡ್ ಚೇಂಜ್ ಮಾಡ್ತಾರೆ. ಅವರು ಒಂದಿನ ತಿನ್ನೋನು ನೀರು ಕುಡಿಬೇಕು ಅಂತ ಹೇಳ್ತಾರೆ, ಇನ್ನೊಂದು ದಿನ ನಮ್ಮ ಫ್ಯಾಮಿಲಿನೇ ಬೇರೆ ಅವ್ರ ಫ್ಯಾಮಿಲಿನೇ ಅರ್ಥ ಆಯ್ತಾ. ಸೀಮಿತ ಇಲ್ಲ, ಯಾವತ್ತೂ ಸೀಮಿತ ಇಲ್ಲ, ಇವತ್ತೆಲ್ಲ. ಒಂದಿನ ಅವ್ರಿಗೆ ಟಿಕೆಟ್ ಕೊಡಲ್ಲ, ನಮ್ಮ ಕುಟುಂಬದವ್ರಿಗೆ ಯಾರಿಗೂ ಟಿಕೆಟ್ ಕೊಡೋದಿಲ್ಲ ಅಂತ ಹೇಳಿದ್ರು. ಒಂದಿನ ಹಿಂದೆ BJP ಅವ್ರಿಗೆ ಏನೆಲ್ಲ ಬೇಕು ಎಲ್ಲ ಬೈದಿದ್ದೆಲ್ಲ ರೆಕಾರ್ಡ್ಗಳಿದೆ. BJP ಅವ್ರಿಗೆ ಇವ್ರು ಬೈದಿದ್ದ ರೆಕಾರ್ಡ್ಗಳು ಎಲ್ಲ ಇದೆ. ಇವೆಲ್ಲ ನೀವು ಸರ್ JDS ಶಾಸಕ MT ಕೃಷ್ಣಪ್ಪ ಅವ್ರು ಹೇಳ್ತಾರೆ. ನಾನು ಯಾಕೆ ಅವ್ರಿಗೆಲ್ಲ ಈ ಒಂದಿನ ನನ್ನ ಏನೋ 420 ಅಂತ ಯಾರು ಹೇಳ್ತಾ ಇದ್ರು. ಅವ್ರೇನು ಹತಾಶರಿರ್ಬೇಕಾದ್ರೆ ನಾವು ಅವರ ಕೋಪದ ಟೈಮಲ್ಲಿ ನಾನು ಯಾಕೆ ಅದಕ್ಕೆ ಉತ್ತರ ಕೊಡೋಕೆ ಹೋದೆ, ಶಾಂತ ರೀತಿಯಿಂದ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಶಾಂತಿವಾಗಲಿ, ಆಮೇಲೆ ಚರ್ಚೆ ಮಾಡಿ. ಸರ್, ಹೋಟೆಲ್ನಲ್ಲಿ 6 ಜನ ಇಟ್ಕೊಂಡಿದ್ದೀರಾ, ನಾನು ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು. ಏನು ಹೋಟೆಲ್ ಎಲ್ಲ ತೋರಿಸ್ಬೇಕು. 6 ಜನನೋ 60 ಜನನೋ 600 ಜನನೋ. ನನಗೆ ಎಲೆಕ್ಷನ್ ಟೈಮು, ನಮಗೇನು ಬೇರೆ ಕೆಲಸ ಇಲ್ಲ. ನಮಗೆ ಯಾರು ಇಟ್ಕೋಬೇಕು, ಯಾರು ಬಿಡಬೇಕು, ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ನೋ, ಯಾರು ರಿಲೀಸ್ ಮಾಡಿದ್ನೋ, ಏನು ಬಿಟ್ನೋ, ಅದು ಬೇರೆ ವಿಚಾರ. ನಡೆದಿದ್ದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ. ನಾನೀಗ ಬಳ್ಳಾರಿ ಈ ಕಡೆಯಲ್ಲೆಲ್ಲ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು ಬಾಗಲಕೋಟೆ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ, ಬೇರೆ FIR ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ತಿರ್ಗಾ ಈ ಮಾಹಿತಿ ನಾವು ಪೊಲೀಸರ ಹತ್ರ ನಾವ್ಯಾಕೆ ಮಾತಾಡೋಕೆ ಹೋಗೋಣ. ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು. ನಾವು ಅವ್ರು ಹೇಳಿದ್ದಾರೆ ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಅಂತ. ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನಗೆ ಉತ್ತರ ಬೇಕಾಗಿದ್ದು ನಮ್ಮ ಲೋಕಲ್ BJP ಲೀಡ್ಗಳು ಎಲ್ಲ ಬಾಯಿ ಬೀಗ ಹಾಕೊಂಡವರಲ್ಲ. ಯಾಕೆ ಬಾಯಿ ಬೀಗ ಹಾಕೊಂಡಿದ್ದೀರಿ? ಪಾಪ ಕುಮಾರಸ್ವಾಮಿ ಒಬ್ಬರ ಕೈಲಿ ಯಾಕೆ ಮಾತಾಡ್ತಾ ಇದ್ದೀರಿ? ನಿಮ್ಮ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. CT ರವಿಗೆ, ಸುನೀಲ್ಗೆ, ಶೋಭಕ್ಗೆ, ಅಶ್ವಥ್ ನನಗೆ, ಯಾರೊಬ್ಬ ಬಿಜಾಪುರಲ್ಲಿ ಒಬ್ಬ ಇದ್ದಾನೆ, ಯಾರು ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಸ್ಕೊತಾರೆ ಅಂತ ಬೊಮ್ಮಾಯಿಯವರೆಲ್ಲ ಆರೋಪ. ನೋಡಪ್ಪ, ರಾಜಕಾರಣ ಇದು. ರಾಜಕಾರಣ ಅಂತ ಅಂದಮೇಲೆ ಎಲ್ಲ ಬಳಸ್ಕೊಳ್ಳೋದೆ. ಅವ್ರೇನು ಬಳಸ್ಕೊಳ್ಳಿಲ್ವಾ? ಸರ್, ಕ್ಯಾಸೆಟ್ ವಿಚಾರ ಬಂತು. ಟೆಂಟ್ನಲ್ಲಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಟೆಂಟ್ ಕ್ಯಾಸೆಟ್ ಸರಿಯಪ್ಪ, ತನಿಖೆ ಏನು ಬೇಕೋ ತನಿಖೆ ಮಾಡ್ಕೊಳ್ಳಿ. ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟ್ ಲೇಟ್ ಯಾಕೆ ಮಾಡ್ತಾ ಇದೆಯಾ? ಮುಹೂರ್ತ ಬೇಕು ನಿಮ್ಗೆ. ಯಾವ ಮುಹೂರ್ತ? ಹಿರೇವಣ್ಣನ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡ್ಗೋ. ಯಾರು ಬೇಡ ಅಂತಾರೆ? ಇನ್ನು ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ತಂದೆ ಬೇರೆ ಹೇಳ್ತಿರಲ್ಲ, ಅದು ಯಾವುದೋ 6 ವರ್ಷ 9 ವರ್ಷದ ಹೆಣ್ಮಗಳು ಅಂತ. ಅದನ್ನು ಇನ್ನೂ ಯಾಕೆ ರಿಲೀಸ್? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾಡಿಲ್ಲ. ಅದು ಯಾರು ಅಂತ ಸ್ವಲ್ಪ ನಾನು ನೋಡ್ತೀನಿ. ಎಲ್ಲದಕ್ಕೂ ರೆಡಿ ಇದೀವಿ. ಅದಕ್ಕೆಲ್ಲ ನಾನು ಸ್ಟೇಟ್ ಫಾರ್ವರ್ಡು, ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಭಾಳ ಸಂತೋಷ. ಟೈಮ್ ಫಿಕ್ಸ್ ಮಾಡ್ರೆ ನೀವೆಲ್ಲ ಸುಮ್ಮನೆ ಖಾಲಿ ಮಾತಾಡೋಕೋಬೇಡಿ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ ಸರ್. ರಾಹುಲ್ ಗಾಂಧಿನ ಅವರು ನೋಟಿಸ್ ಕೊಟ್ಟು ಅಮಾನತ್ ಮಾಡ್ತಾರ ಅಂತ. ಗಂಡಸ್ತನ ಇದ್ರೆ ಅಂತಾರೆ ಸರ್. ಗಂಡಸಲ್ಲ, ಅವರೇ ಗಂಡಸರು. ಯಾರು ನಾವು ಗಂಡಸಲ್ಲ, ಯಾರು ಗಂಡಸಿಲ್ಲ. ನಮ್ಗೆ ಯಾರಿಗೂ ತಾಕತ್ತಿಲ್ಲ. ಅವ್ರಿಗಿರೋ ತಾಕತ್ತು ನಮ್ಗೆ ಯಾರಿಗೂ ಇಲ್ಲ. ನಮ್ಗೆ ತಾಕತ್ತು ಅವ್ರಿಗಿರೋ ತಾಕತ್ತಿಲ್ಲಪ್ಪ. ಶಿವ ಗಂಡಸ್ತನದ ಬಗ್ಗೆನೂ ಮಾತಾಡ್ತಾರೆ. ಅವ್ರು ನೋಡಿ, ಗಂಡಸ್ತಾನ ಅಂತ ತಿರ್ಗಾ ಕೆಣಕ್ತಾ ಇದ್ದೀವಿ. ನಾವಲ್ಲ ಕಣ, ನಾವು ಗಂಡಸರು ಅಲ್ಲ, ಹೆಂಗಸರು ಅಲ್ಲ. ಅಷ್ಟು ಶಕ್ತಿ ನಮ್ಗೆ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.